2028ಕ್ಕೆ ಬಿಜೆಪಿಗೆ ಅಧಿಕಾರ ಕೊಡೋದಾದ್ರೆ ಜನ ಏನು ನೋಡ್ಕೊಡ್ಬೇಕು, ಮತ್ತೆ ಇನ್ನೊಂದೇನಂದ್ರೆ ಈ ಬಿಟ್ಟು ಹೋದಂಥವ್ರು ಮತ್ತೆ ನೀವೇ ತೆಗ್ದಾಕಿರೋರ್ನ ವಾಪಸ್ ಕರ್ಕೊಬರೋ ವ್ಯವಸ್ಥೆ ಏನಾದರೂ ನಡೀತಾ ಇದೆ ಸರ್ ಬಿಜೆಪಿಯಲ್ಲಿ? ಯಾರು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಅಥವಾ ಬಿಟ್ಟೋಗಿದ್ದಾರೆ, ವಿಶೇಷ ಉಚ್ಚಾಟಿತರ ಬಗ್ಗೆ ಹೇಳೋದಾದರೆ ಇದು ರಾಜ್ಯದ ಅಧ್ಯಕ್ಷರಾಗಿ ನಾನು ತೆಗೆದುಕೊಂಡಂಥ ತೀರ್ಮಾನ ಅಲ್ಲ. ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವುದೂ ನಂಬು ಹಾಗೆ ಇಲ್ಲ. ಪಕ್ಷದ ವರಿಷ್ಠರು ತೂಗಿ ಅಳೆದು 2 ವರ್ಷ ಕಾಯ್ದು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅದು. ಸೊ ಅದು ವಾಪಸ್ ತೊಗೋಬೇಕು ತೊಗೋಬಾರ್ದು, ಅದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗೋದಿಲ್ಲ, ಕೇಂದ್ರದಲ್ಲೇ ಚರ್ಚೆಯಾಗಿ ತೀರ್ಮಾನ ಆಗಬೇಕಾಗಿರ್ತಕ್ಕಂಥದ್ದು. ಈ ಉಚ್ಚಾಟಿತರು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರಲ್ಲ, ನಿಮ್ಗಿಂತ ಜೋರಾಗಿ ಬಿ ಜೆ ಪಿ ಅಂತಾರೋ, ಅವ್ರು ಉಚ್ಚಾಟನೆಗೊಂಡಿದ್ದಾರೋ ಗೊಂಡಿಲ್ಲ, ಒಂದು ಕಾರ್ಯಕರ್ತರು ಕನ್ಫ್ಯೂಸ್ ಆಗ್ಬೇಕು ನೀವು. ಅಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ಅವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರನೇ ಬರೆದು ಬಿಡ್ತಾರಂತೆ, ನಮ್ಮ ಓಟು ನಾವು ಬಿ ಜೆ ಪಿಗೆ ಹಾಕ್ತೀವಿ ಅಂತ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ನೇರವಾಗಿ ಹೇಳೋದಾದರೆ, ಎಸ್ ಅವರೊಬ್ಬರು ಹಿರಿಯರಿದ್ದಾರೆ ಉತ್ತರ ಕರ್ನಾಟಕ. ಅಂದರೆ ಅದು ಅವರು ಕೂಡ ಒಂದು 3 ದಶಕಗಳಿಂದ ಅವರು ಕೂಡ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ಅವಹೇಳನ ಮಾಡ್ತಕ್ಕಂಥ ಸವಾರಿ ಮಾಡ್ತಕ್ಕಂಥ ಸಣ್ಣ ಮನುಷ್ಯ ನಾನಂತೂ ಅಲ್ಲ, ಅಥವಾ ದೊಡ್ಡ ಮನುಷ್ಯನೂ ಕೂಡ ನಾನಲ್ಲ. ಒಪ್ತೆ ಕಡೆಯ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಅಷ್ಟು ನೀನು ಚೆನ್ನಾಗಿ ಬದುಕ್ತೀಯ. ಆದರೆ ನಾನೇ 10 ಬಾರಿ ಅವರು ಕೂಡ ಹೇಳಿದ್ದೆ ನಾನು. ಅದು ಏನಾಗ್ತದೆ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಎಷ್ಟೋ ಬಾರಿ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ಕೆಲಸವೇ ಭಾಳ ಆಗ್ತದೆ. ನಾನು ಹಿಂದೂ ಕೂಡ ಹೇಳಿದ್ದೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವ್ರ ಬುದ್ಧಿಯವ್ರು ಕೈಲಿ ಹಿಡ್ಕೋಬೇಕಾಗಿತ್ತು, ಅವ್ರ ನಾಲ್ಗೆ ಮೇಲೆ ಅವ್ರು ಹಿಡ್ಕೋಬೇಕಾಗಿತ್ತು. ಯತ್ನಾಳ್ ಸರಿಗಿದ್ದಿದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಾ ಇದ್ರು ಅಂದೆ ಬಿ ಜೆ ಪಿನಲ್ಲಿ. ಅಣ್ಣ, ನಾನು ಏನ್ ಹೇಳಣ್ಣ, ಒಂದು ಸ್ಮಾಲ್ ಮಿಸ್ಟೇಕ್ ಆಗೋಯ್ತು, ಅವ್ರ ಮನೆ ಹಾಳ ಆಗೋಗ. ಅಥವಾ ನಾನು ಅಧ್ಯಕ್ಷ ಆಗೋ ಪ್ರಶ್ನೆ ಬರ್ತಾ ಇರಲಿಲ್ಲ, ವಿರೋಧ ಪಕ್ಷ ನಾಯಕರು ಅವ್ರು ಆಗಿದ್ದರೆ ಇನ್ಯಾರೊಬ್ಬರು ರಾಜ್ಯದ ಅಧ್ಯಕ್ಷರಾಗ್ತಾ ಇದ್ರು. ಈಗ ಅವ್ರ ನಾಲ್ಗೆ ಮೇಲೆ ಅವ್ರು ಹಿಡ್ತಾ ಇಲ್ಲ ಅಂತ ಹೇಳಿದ್ರೆ ದೇ ಕಾನ್ ಬ್ಲೇಮ್ ವಿಜೇಂದ್ರ ಫಾರ್ ದ್ಯಾಟ್. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಆದರೂ ಅವ್ರು ಸುಮ್ಮನಿದ್ದಿದ್ದರೆ ಖಂಡಿತ ಅವರು ಯಾವುದೋ ಒಂದು ಸ್ಥಾನಮಾನ ಸಿಗ್ತಾಯಿತ್ತು, ಇವತ್ತು ಒಳ್ಳೆ ಸ್ಥಾನದಲ್ಲಿ ಅವರು ಕೂಡ ಇರ್ತಾಯಿದ್ರು. ಸೊ ಅವರ ಫೇಲ್ಯೂರಿಗೆ ಅಥವಾ ಅವ್ರ ವೀಕ್ನೆಸ್ಸಿಗೆ ನನ್ನನ್ನು ಬ್ಲೇಮ್ ಮಾಡೋದಕ್ಕಲ್ಲ. ಹೇಳ್ಬೋದು ಮೀಡಿಯಾ ಮುಂದೆ ಏನಾಗಿದೆ, ದಿನ ಬೆಳಗಾದರೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರಗೆ ಬೈದಾ ಇದ್ದರೆ ನೀವು ಮೀಡಿಯಾದಲ್ಲಿ ತೋರಿಸಲ್ಲ ಅವ್ರನ್ನ. ಚಪ್ಪಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗೆ ಹೊಡೆದ ನಮಗೆ. ನಾ ಅವ್ರನ್ನ ಬ್ಲೇಮ್ ಮಾಡ್ಬೇಕು, ನಿಮ್ಮನ್ನು ಬ್ಲೇಮ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಬೈಯೋದು ನೋಡಿದ್ರೆ ನಿಮ್ಗೆ ಅವ್ರಿಗೆ ಏನು ಪರ್ಸ್ನಲ್ ಏನಾರು ಆಗ್ಬಿಟ್ಟಿದೆಯಾ ಅನ್ನೋ ಅಷ್ಟು ಇದೆ. ಆ ಥರದ್ದು ಏನಾರ ರೀ ರಾಜಕೀಯ ಇದ್ರೆ ಯಾರು ಸರ್ ಹಂಗೆಲ್ಲ ಮಾತಾಡ್ತಾರೆ? ಪರ್ಸ್ನಲ್ ಏನಾರು ಆಗಿದೆಯಾ? ಆ ಥರದ್ದು ಏನೂ ವಿಚಾರ ಇಲ್ಲ. ಅವ್ರ ತಲೆಯಲ್ಲಿ ಅದು ಏನು ಹುಳ ಬಿಡ್ಕೊಂಡಿದೆ ನನಗಂತೂ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಒಂದು ಹುಚ್ಚುಕಲ್ಪನೆ ಏನಂತ ಹೇಳಿದ್ರೆ, ಯಡಿಯೂರಪ್ಪನವ್ರ ಹಿಂದೆ ಮುಖ್ಯಮಂತ್ರಿ 2019 ಕತೆ ಹೇಳ್ತಾ ಇದ್ದೇನೆ. ಕ್ಯಾಬಿನೆಟಲ್ಲಿ ಫಾರ್ಮ್ ಆದಾಗ ದೆಹಲಿ ಪಟ್ಟಿ ಬಂದಾಗ ಯತ್ನಾಳ್ ಹೆಸರು ಇತ್ತು. ಓಕೆ, ವಿಜಯೇಂದ್ರ ಅವ್ರು ತೆಗೆದಾಕ್ಬಿಟ್ರು. ಅರೆ, ಮೋದಿ ಅಮಿತ್ ಶಾ ಇರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಪಕ್ಷ ಕೇಂದ್ರದಿಂದ ಕ್ಯಾಬಿನೆಟ್ ಲಿಸ್ಟ್ ಬಂದಾಗ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಕೂತ್ಕೊಂಡು ಕ್ಯಾಬಿನೆಟಿಂದ ಯತ್ನಾಳ್ ಹೆಸರು ತೆಗಿತಾರೆ ಅಂದರೆ, ಅದು ನಂಬ್ತಾರೆ ಅಂದರೆ ಇವರಷ್ಟು ದೊಡ್ಡ ಮೂರ್ಖರು ಇರ್ಬೋದು. ನೀವು ಕಲ್ಪನೆ ಮಾಡ್ಕೊಳ್ಳಿ. ಕೊಡ್ತಾಯಿತ್ತು ಹಂಗನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ. ಇದು ಒನ್ ಆಫ್ ದಿ ರೀಸನ್. ಅದು ಬಿಟ್ಟರೆ ನನ್ನ ಮತ್ತು ಯತ್ನಾಳ್ ಮಧ್ಯೆ ಆ ಥರದ್ದು ಯಾವುದೂ ವಿಚಾರಗಳಿಲ್ಲ. ಆದರೆ ಅವರನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಜಾಸ್ತಿ. ಅದನ್ನು ಹಿ ಹ್ಯಾಸ್ ಬಿನ್ ಯೂಸ್ಡ್ ಈಸ್ ಅ ಅನ್ಗೈಡೆಡ್ ಮಿಸೈಲ್. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈಸ್ ಅ ಅನ್ಗೈಡೆಡ್ ಮಿಸೈಲ್ ಅಂದೆ. ಅದು ಬಿಟ್ಟರೆ ನನಗೆ ಅವ್ರ ಬಗ್ಗೆ ವೈಯಕ್ತಿಕ ದ್ವೇಷವೂ ಇಲ್ಲ. ಅವರಿಂದ ನಂದೇನು ರಾಜಕೀಯ ಭವಿಷ್ಯ ಇಲ್ಲ, ನನ್ನಿಂದ ಅವ್ರದ್ದೇನು ರಾಜಕೀಯ ಭವಿಷ್ಯ ಇಲ್ಲ. ನಾನ್ಯಾಕೆ ಅವ್ರನ್ನ ಅಷ್ಟು ಟೀಕೆ 2-3 ಸಲ ಅಪ್ರೋಚ್ ಅಥವಾ ನೀವು ಒಂದನ್ನು ಮೆಚ್ಚಲೇಬೇಕು. ಕಳೆದ 2.5 ವರ್ಷದಿಂದ ಎಷ್ಟನ್ನು ಟೀಕೆ ಮಾಡಿದಾರೋ ನಾನು ಒಂದ್ಸಲನೂ ಟೀಕೆ ಮಾಡಿಲ್ಲ ಅಂದೆ. ಅವ್ರು ಏನೇನು ಸದನದ ಒಳಗಡೆ ಎಷ್ಟೋ ಅಪಮಾನ ಮಾಡಿದ್ದಾರೋ ನಾನು ಎಲ್ಲೂ ಟೀಕೆ ಮಾಡಿಲ್ಲ ಅಂದೆ. ನನ್ನ ತಾಳ್ಮೆಗಾರನೂ ಒಪ್ಕೋಬೇಕು ಅಂದೆ. ಅಲ್ಲ, ನೀವಾಗಲೇ ಅವ್ರ ಮನೆಗೂ ಒಂದು 2-3 ಸಲ ಹೋಗೋ ಪ್ರಯತ್ನ ಒಂದ್ಸಲ ಪ್ರಯತ್ನ ಮಾಡಿದೆ. ಅದೇ ಹೇಳಿದ್ನಲ್ಲ, ಇನ್ನೇನು 2 ತಿಂಗಳಾದ್ಮೇಲೆ ಅಧ್ಯಕ್ಷನ ಕಿತ್ತು ಬಿಸಾಕ್ತಾರೆ, ಅವನ ಹತ್ರ ಏನು ಮಾತಾಡೋದಿದೆ ನಾನು. ಈ ಭ್ರಮೆನಲ್ಲಿ ಏನಿದ್ರು ಇದು ಎಲ್ಲವೂ ಕೂಡ ಏನಾದರೂ ರಾಜಕಾರಣ ನಾನು ನೋಡಿದ್ದೇನೆ. ಅನೇಕ ಜನನ ಹಗಲು ಬಾವಿಗೆ ಅವ್ರು ಬೀಳ್ತಾರೆ ಅಂತಾರಲ್ಲ, ಇದು ಅವ್ರದ್ದಾಗಿರೋದು ಅದೇ ಕಥೆನೆ. ಮುಂಡೆದು ಬೆಳೆಸ್ದಂಗೆ ಮೈ ಬೆಳೆಸಿದ್ಯಾ ಹೊರತು ಬುದ್ಧಿನಂತೂ ಬೆಳೆಸಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ರ ಹೆಸರು ತಗೊಂಡೇ ಶುರು ಮಾಡಿದ್ರಿ. ಈ ರಮೇಶ್ ಜಾರಕಿಹೊಳಿ ಅವ್ರಿಗೂ ಏನು ಸಮಸ್ಯೆ ಏನಾಗಿದೆ ಸರ್? ಯಾಕೆ ಅವರು ಆ ಬಣದ ನಾಯಕತ್ವ ವಹಿಸಿಕೊಳ್ಳೋ ಥರ ಹೋದರು? ಒಂದು ರೀತಿ ಆಪರೇಷನ್ ಕಮಲ ಮಾಡಿ ಮೈತ್ರಿ ಸರ್ಕಾರ ಹೋಗಿ ಬಿ ಜೆ ಪಿ ಸರ್ಕಾರ ಬರುವುದಕ್ಕೆ ಕಾರಣಕರ್ತರಾದಂಥವ್ರು. ರಮೇಶ್ ಜಾರಕಿಹೊಳಿ ನಾನು ಅಧ್ಯಕ್ಷ ಆದಮೇಲೆ ನಾನೇ ಸ್ವತಃ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಮನೇಲಿ ಊಟ ಮಾಡಿಕೊಂಡೇ ಬಂದಿದ್ದೆ ನಾನು.
ಅವ್ರೊಂಥರ ಇನ್ನೋಸೆಂಟ್ ಅವರು, ಪೆದ್ರು ಅಂತ ನಾ ಹೇಳೋದಲ್ಲ, ಇನ್ನೋಸೆಂಟು. ಇವಾಗ ನಾನು ಹೇಳಿದ್ರೆ ಹ್ಞೂ ಅಂತ ಹೇಳ್ತಾರೆ, ಇನ್ನು ಅರ್ಧ ಗಂಟೆ ಬಿದ್ದು ರವೀಶ್ ಹೋದ್ರೆ ಅವ್ರಿಗೂ ಹ್ಞೂ ಅಂತಾರೆ. ಅಂದರೆ ಅದೊಂದು ಅವ್ರದ್ದೊಂದು ವೀಕ್ನೆಸ್ ಇದೆ ಅಷ್ಟೇ. ಅದು ಬಿಟ್ಟು ಅವ್ನು ಮನುಷ್ಯ ಕೆಟ್ಟನು ಅಂತ ಹೇಳೋದಿಲ್ಲ. ಅದು ಒಂದು ಒಪ್ತೇನೆ, ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ತಂದೆಯವರು ಅನೇಕ ಜನ ಬಂದು ಹೊರಟೋದ್ರು. ಬಟ್ ಈ ವಾಸ್ ಓನ್ಲಿ MLA. ರಮೇಶ್ ಜಾರಕಿಹೊಳಿ ಅವರು ಕನ್ಸಿಸ್ಟೆಂಟಾಗಿ ಯಾರ್ಯಾರು ಬಂದು ಹೋದ್ರು ಕೂಡ ಕೊನೆಯ ಕ್ಷಣದ ತನಕ ಕೂಡ ಗಟ್ಟಿಯಾಗಿ ಉಳ್ಕೊಂಡ್ರು. ಸರ್ಕಾರದಲ್ಲೂ ಇದ್ದರು, ಮಂತ್ರಿನೂ ಕೂಡ ಆದರು, ಗಟ್ಟಿಯಾಗಿ ನಿಂತದ್ದು. ಅದ್ರ ಬಗ್ಗೆ ನಾನು ಖಂಡಿತ ಅವ್ರ ಬಗ್ಗೆ ನಾನು ಕೆಟ್ಟದ್ದು ಬಯಸಿದ್ರೆ ನಂಗೆ ದೇವ್ರು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದೆ. ಇವತ್ತು ಅನೇಕ ಜನ ಅವರು ಎಲ್ಲ ತ್ಯಾಗ ಮಾಡಿದ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋಕ್ಕಾಯಿತು, ಭಾಜಪ ಸರ್ಕಾರ ಬಂತು, ಅನೇಕ ಜನ ಮಂತ್ರಿ ಆದರು, ಎಲ್ಲದೂ ಆಯಿತು, ಕಾರ್ಯಕರ್ತರು ಕೂಡ ಅನುಕೂಲ ಆಯಿತು. ರಮೇಶ್ ಜಾರಕಿಹೊಳಿ ನಂದು ವೈಯಕ್ತಿಕವಾಗಂತ ಏನು ವ್ಯತ್ಯಾಸಗಳಿಲ್ಲ, ಆದರೆ ಕಿವಿ ಕಚ್ಚೋರ ಜಾಸ್ತಿ ಆಗಿದ್ದಾರೆ. ಅದೇ ಸರಿ ಅಂತ ಅನ್ಕೊಂತಾರೆ. ನಾನು ಅಧ್ಯಕ್ಷ ಆಗಿ ದಿನ ಬೆಳಗಾದ್ರೆ ಇದನ್ನೇ ಮಾಡ್ಕೊಂಡು ಕೂರಲ್ಲ, ಪಕ್ಷ ಸಂಘಟನೆ ಮಾಡಲಾಗಾದ್ರೆ. ಅದಕ್ಕೆ ದೊಡ್ಡೋರು ಹೇಳೋ ಮಾತನ್ನ ಕೇಳಬೇಕು ಅನ್ನೋದು.